ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಬಾಂಧನಿ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ಸ್ವಾತಂತ್ರ್ಯೋತ್ಸವ ಸಡಗರ ಸಂಭ್ರಮ. ಆತ್ಮೀಯ ಕೇಳುಗರೆ, ನಮಗೀಗ ಸ್ವಾತಂತ್ರ್ಯೋತ್ಸವದ ಸಡಗರ ಸಂಭ್ರಮ. ನಿನ್ನೆ ದೆಹಲಿಯ ಕೆಂಪುಕೋಟೆಯಿಂದ ಧ್ವಜಾರೋಹಣ ನೆರವೇರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ ಮಾತುಗಳು ಸಮಸ್ತ ಭಾರತೀಯರ ಮನದಾಳದ ಆಶಯಗಳಾಗಿವೆ. 72 ವಸಂತಗಳನ್ನು ಸ್ವಚ್ಛಂದವಾದ ಪರಿಸರದಲ್ಲಿ ಕಂಡ ಭಾರತ ಮಾತೆ ಧನ್ಯಳು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಅಸ್ಸಾಂನಿಂದ ಗುಜರಾತಿನವರೆಗೆ ವಿವಿಧ ಸಂಸ್ಕೃತಿ, ನಾಡು, ನುಡಿ, ಪರಿಸರದಲ್ಲಿ ಏಕತೆಯ ಮಂತ್ರ ನಮ್ಮದು. ಕಾಸಿಂ ಮಲ್ಲಿಗೆ ಮಡುವು ಅವರ ಆಶಯ ಕೇಳಿ. ಭಾರತ ನಿನ್ನನೇ ನಮಿಸುತ್ತ ನಿನಗಾಗಿಯೇ ಮಾಡುತ್ತ ಇರುವೆನ ಶಾಶ್ವತ. ಓ ಭಾರತ ನಿನ್ನನೇ ನಮಿಸುತ್ತ ನಿನಗಾಗಿಯೇ ಮಾಡುತ್ತ ಇರುವೆನ ಶಾಶ್ವತ. ಒಳಗೊಳ್ಳುವಿಕೆ ನಮ್ಮ ದೊಡ್ಡ ಶಕ್ತಿ. ದೀನದಲಿತರ, ಬರ, ಪ್ರವಾಹ ಪೀಡಿತರ ಕಣ್ಣೀರ ಒರೆಸುವಲ್ಲಿ ನಾವೆಲ್ಲರೂ ಒಂದು. ಗಂಗೆ, ತುಂಗೆ, ಕಾವೇರಿ, ಯಮುನೆ ಮುಂತಾದ ನಮ್ಮ ಜೀವನದಿಗಳು ನಮ್ಮ ಸೃಜನಶೀಲತೆಯ ದ್ಯೋತಕವಾಗಿವೆ. 5 ಬೆರಳು ಸೇರಿ ಒಂದು ಮುಷ್ಟಿ ಎಂಬಂತೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ ಮತ್ತಿತರ ಹಲವಾರು ಧರ್ಮ ಸೇರಿ ಈ ಭರತ ವರ್ಷದ ಸಮಷ್ಟಿ ಸೃಷ್ಟಿಯಾಗಿದೆ. ಕವಿ ಎಚ್.ಎಸ್. ವೆಂಕಟೇಶಮೂರ್ತಿಯವರ ಈ ಸದಾಶಯ ಕೇಳಿ. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತೆಗೆ.
ಮೂಡಲಿ ಸುಪ್ರಭಾತವು, ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಭರತ ಮಾತೆಗೆ ಶ್ರೀಮಂತ ಪಾರಂಪರಿಕ ಇತಿಹಾಸವಿದೆ. ಮೌರ್ಯ, ಮೊಘಲರು, ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಳುಕ್ಯ, ಹೊಯ್ಸಳ, ಬಲ್ಲಾಳರ ಆಡಳಿತದ ಭವ್ಯ ಕಲಾತ್ಮಕ ಸಾಂಸ್ಕೃತಿಕ ಕುರುಹುಗಳು ನಮ್ಮ ಸನಾತನ ಹೃದಯ ವೈಶಾಲ್ಯತೆಗೆ ಸಾಕ್ಷಿಯಾಗಿವೆ. ನಮ್ಮ ನಾಡು ಹಕ್ಕ ಬುಕ್ಕ, ಪುಲಕೇಶಿ, ಚೆನ್ನಮ್ಮಾಜಿಯಂತಹ ಶೂರರ ತವರು. ಸ್ವಾತಂತ್ರ್ಯ ಹೋರಾಟಗಾರರು ತನು ಮನ ಧನ ಅರ್ಪಿಸಿ ಹೋರಾಡಲು ಅವರಲ್ಲಿ ದೇಶದ ಬಗೆಗಿನ ಅಚಲವಾದ ನಂಬಿಕೆ, ಪ್ರೀತಿ, ವಿಶ್ವಾಸಗಳೇ ಕಾರಣ. ದಯವೇ ಧರ್ಮದ ಮೂಲವೆಂದರು ಬಸವಣ್ಣನವರು. ಅರಿವೇ ಗುರುವು ಎಂದು ನಂಬಿದ ಭಕ್ತರ ನೆಲೆವೀಡು ನಮ್ಮ ಈ ನಾಡು. ವಿಶ್ವಭಾರತಿಗೆ ಕನ್ನಡದಾರತಿ, ಮೊಳಗಲಿ ಜಯಬೇರಿ ಎಂಬುದು ಚೆಂಬಳಕಿನ ಕವಿ ಚನ್ನವೀರ ಕಣವಿ ಅವರದು. ಧೀರರಾಳಿದ ಭವ್ಯ ಭಾರತ ನಮ್ಮದು. ಬ್ರಿಟಿಷರ ವಿರುದ್ಧ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಭವ್ಯ ಹೋರಾಟ ಚಿರಸ್ಮರಣೀಯ. ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟ, ತ್ಯಾಗ, ಬಲಿದಾನದ ಪ್ರತೀಕವೇ ನಮ್ಮ ಈ ಸ್ವಾತಂತ್ರ್ಯ. ಉತ್ತರದಲ್ಲಿ ಹಿಮಾಲಯ ನಮ್ಮನ್ನು ಕಾಯ್ದರೆ ದಕ್ಷಿಣದಲ್ಲಿ ಸಮುದ್ರವೇ ನಮಗೆ ಶ್ರೀರಕ್ಷೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಮುಂತಾದ ವೀರ ಮಹಿಳೆಯರು ಕಾದಾಡಿದ ನೆಲವಿದು. ಬುದ್ಧ, ಬಸವ, ಅಂಬೇಡ್ಕರರು ಜ್ಞಾನದ ನಿಧಿಯಾಗಿ ಸಮಸ್ತ ಭಾರತೀಯರೆಲ್ಲರಿಗೂ ಅರಿವಿನ ಚೈತನ್ಯ ನೀಡಿದ್ದಾರೆ. ಈ ಮಣ್ಣಿನ ಕಣಕಣದಲ್ಲೂ ಚೈತನ್ಯದ ಚಿಲುಮೆ ಅಡಗಿದೆ. ಇಂತಹ ಧೀಮಂತ ಐತಿಹಾಸಿಕ ಪಾರಂಪರಿಕ ಅರಿವು ನಮ್ಮ ಇಂದಿನ ಮುಂದಿನ ತಲೆಮಾರಿನವರಿಗೆ ಸಮಗ್ರವಾಗಿ ತಿಳಿಸಬೇಕಿದೆ. ಕವಿ ಕೆಎಸ್ ನರಸಿಂಹಸ್ವಾಮಿ ಅವರ ಆಶಯ ಕೇಳಿ.
ಸಾಸಗಾಗರಿ ಪಾಪ ಮಾಮ ಗರಿ ಗಸರಿ ಸರಿ ಗಸರಿ ಧೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದದಲ್ಲಿ ಸಂತತ ಎಲ್ಲಿ ಸಂತತ ಧೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ ಇಲ್ಲಿ ಸಂತತ ಕಡೆಗಳಲ್ಲಿ ನಮಗೆ ಕಡಲ ಕಾವಲು ಉತ್ತರದಿ ಹಿಮಾಲಯ ನಮಗೆ ಕಾವಲು ಉಳಿದ ಕಡೆಗಳಲ್ಲಿ ನಮಗೆ ಕಡಲ ಕಾವಲು ವೈರಿ ಪಡೆಗಳ ಹಿಂದೆ ಹಟ್ಟುವ ವೈರಿ ಪಡೆಗಳ ಹಿಂದೆ ಹಟ್ಟುವ ವಿಜಯ ಪಟದಿ ಅಡಿಯಲಿಟ್ಟು ಕಲಿಗಳಾಗುವ ಧೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಇಂದು ರಾಷ್ಟ್ರಭಕ್ತಿ ನಮ್ಮೆಲ್ಲರಲ್ಲಿ ಜಾಗೃತವಾಗಬೇಕಿದೆ. ದೇಶಪ್ರೇಮ ಮಾತೃಪ್ರೇಮದಂತೆ ಪಸರಿಸಬೇಕು. ನಾನು ನನ್ನದು ಎನ್ನುವಾಗ ಈ ದೇಶವೇ ನನ್ನದು, ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧ ಎನ್ನುವ ಗಡಿಯಲ್ಲಿ ರಕ್ಷಾಕವಚವಾಗಿ ನಮ್ಮನ್ನು ಕಾಯುತ್ತಿರುವ ಸೈನಿಕ ಬಾಂಧವರ ಅರ್ಪಣಾ ಮನೋಭಾವ ನಮ್ಮ ಮನದಲ್ಲಿ ದೇಶಭಕ್ತಿಯ ಬುಗ್ಗೆಗಳನ್ನು ಹರಿಸಲಿ. ನಾನು ಭಾರತೀಯ ಎಂಬ ಹೆಮ್ಮೆಯ ಕೂಗು ನಮ್ಮದಾಗಲಿ. ನಮ್ಮ ಜ್ಞಾನದ ಹಸಿವು ನಿರಂತರವಾಗಿರಲಿ. ಪ್ರಕೃತಿಯ ಸೋಜಿಗದ ಅರಿವು ನಮಗಾಗಲಿ. ವೈಜ್ಞಾನಿಕ ದೃಷ್ಟಿಕೋನ ನಮ್ಮ ಬದುಕಿನ ಗತಿಯನ್ನು ನಿರ್ಧರಿಸಲಿ. ನ್ಯಾಯ ನೀತಿ ತತ್ವದ ದಾಸನಾಗಿ ಸಾಧನೆಯ ಶಿಖರವೇರುವ ಪ್ರಯತ್ನ ನಮ್ಮದಾಗಲಿ. ಡಾ ಎಚ್ ಎಸ್ ವೆಂಕಟೇಶಮೂರ್ತಿ ಅವರ ಆಶಯ ಈಗ ಕೇಳಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವಧಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವಧಾರತಿ. ಲಲಾ 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 ಲಲಾ. ಹಲವು ರೀತಿ ಹಾಡಿ ಹಾಲ ನೋಡಿ ಬರವ ಶಾರದೆ, ಮೂರು ನುಡಿಗಳಿಂದ ಕಂದರನ್ನು ಕರೆವ ವಾಗಿದೆ. ಹಲವು ರೀತಿ ಹಾಡಿ ಹಾಲ ನೋಡಿ ಬರವ ಶಾರದೆ, ಕೈಯ ಹಿಡಿದು ಅಡಿಯ ನಿಲ್ಲಿಸಿ ಮುನ್ನಡೆಸುವ ದಾರಿಣಿ. ಕೈಯ ಹಿಡಿದು ಅಡಿಯ ನಿಲ್ಲಿಸಿ ಮುನ್ನಡೆಸುವ ದಾರಿಣಿ. ತೊಗಲು ನುಡಿಸಿ ಕೇಳಿ ಹರ್ಷ ತಾಳಿ ನಡೆಯುವ ದಾರಿಣಿ. ಸಾವಿರಗಳ ಕಮಲಿನಿ ಓ ಭಾರತಿ, ತಾಯ ನಿನಗೆ ಇದೋ ಜೀವಧಾರತಿ.
ನಮ್ಮ ಭರತ ಭೂಮಿ ಧರೆಗವತರಿಸಿದ ಸ್ವರ್ಗದ ಪ್ರತಿಸ್ಪರ್ಧಿಯಾಗಿದ್ದು ಎಷ್ಟು ವರ್ಣಿಸಿದರೂ ಸಾಲದು. ನಾನಾ ಪಂಗಡದವರ ಜನರು ವಿವಿಧ ಭಾಷಾ ವೈವಿಧ್ಯತೆಯೊಂದಿಗೆ ಸಮರಸದಿಂದ ಇರುವ ಈ ಸೊಬಗಿನ ತಾಣ ಐಕ್ಯತೆ ಸಾರುವ ನಿಧಿಯಾಗಿದೆ. ವಿವಿಧತೆಯಲ್ಲಿ ಏಕತೆ ಮೆರೆವ ನಮ್ಮ ದೇಶ ಜಾಗತಿಕ ವಿಸ್ಮಯವಾಗಿದೆ. ಜಗತ್ತಿನೆಲ್ಲೆಡೆ ಪಸರಿಸಿರುವ ಭಾರತೀಯರು ಈ ಭವ್ಯ ಸನಾತನ ಸಂಸ್ಕೃತಿಯ ಕಂಪು ಎಲ್ಲೆಡೆ ಹರಡುವಂತೆ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ಆಶಯ ನುಡಿ ಕೇಳಿ. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು, ನಮ್ಮೇ ತಾಯ್ನೆಲವು, ನಮ್ಮೇ ತಾಯ್ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ವರ್ಣಿಸಲ ಸದಳವು, ನಮ್ಮೇ ತಾಯ್ನೆಲವು, ನಮ್ಮೇ ತಾಯ್ನೆಲವು. ಧವಳ ಹಿಮಾಲಯ ಮುಕುಟದ ಮೆರಗು, ಕಾಲ್ದೊಳೆಯುತ್ತಲಿದೆ ಜಲಧಿಯ ಬುರುಗು. ಧವಳ ಹಿಮಾಲಯ ಮುಕುಟದ ಮೆರಗು, ಕಾಲ್ದೊಳೆಯುತ್ತಲಿದೆ ಜಲಧಿಯ ಬುರುಗು. ಗಂಗಾ ಬಯಲಿದು ಹಸುರಿನ ಸೆರಗು, ಕಣ ಕಣ ಮಂಗಳವು, ನಮ್ಮೇ ತಾಯ್ನೆಲವು, ನಮ್ಮೇ ತಾಯ್ನೆಲವು. ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ, ರಾಜಸ್ಥಾನದಿ ಸುಡುವುದು ಪುಲಿನ. ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ, ರಾಜಸ್ಥಾನದಿ ಸುಡುವುದು ಪುಲಿನ. ಮಲಯಾಚಲದಲ್ಲಿ ಗಂಧವ ಪವನ, ವಿಧ ವಿಧವೂ ಫಲವು, ನಮ್ಮೇ ತಾಯ್ನೆಲವು, ನಮ್ಮೇ ತಾಯ್ನೆಲವು. ಹಲವು ಭಾಷೆ ನುಡಿಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ. ಹಲವು ಭಾಷೆ ನುಡಿಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ. ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು, ನಮ್ಮೇ ತಾಯ್ನೆಲವು, ನಮ್ಮೇ ತಾಯ್ನೆಲವು. ನಮ್ಮ ಭವ್ಯ ರಾಷ್ಟ್ರದ ಬಗೆಗೆ ಎಲ್ಲಿಲ್ಲದ ಅಭಿಮಾನ ಪ್ರೇಮ ಉಕ್ಕಿ ಹರಿಯಬೇಕಾಗಿದೆ. ನನ್ನತನವೆಂಬ ಸಣ್ಣ ವಿಚಾರ ಅಳಿದು ಸರ್ವ ಜನರ ಸುಖದಲ್ಲಿ ಸಂತಸ ಕಾಣುವ ತುಡಿತ ನಮ್ಮಲ್ಲಿ ಬೆಳೆದು ಬರಬೇಕು. ಜನಸೇವೆಯೇ ಜನಾರ್ದನ ಸೇವೆ. ದೀನ ದಲಿತರ ದುರ್ಬಲರ ಏಳಿಗೆಗಾಗಿ ದುಡಿಯುವ ಮನೋಭಾವ ಬೇಕು. ಪ್ರಾಮಾಣಿಕತೆ, ಸತ್ಯಪರತೆಯ ಪ್ರತಿಪಾದನೆ ನಮ್ಮ ಮೊದಲ ಆದ್ಯತೆಯಾಗಬೇಕು. ಅಭಿವೃದ್ಧಿಯ ಗಾಳಿ ಬೀಸುತ್ತಿದೆ. ನಾವು ಆ ಗಾಳಿಯಲ್ಲಿ ನಮ್ಮ ಅಳಿಲ ಕಾಣಿಕೆ ನೀಡೋಣ. ಅಭಿವೃದ್ಧಿ ಪರವಾದ ಭಾರತದ ತ್ರಿವರ್ಣ ಧ್ವಜ ಬಾನೆತ್ತರಕ್ಕೆ ಹಾರಲಿ. ದೇಶಭಕ್ತಿಯ ಅಭಿಮಾನ ನರನಾಡಿಗಳಲ್ಲಿ ಹೊಸ ಹುಮ್ಮಸ್ಸನ್ನು ನೀಡಲಿ. ಕಾಸಿಂ ಮಲ್ಲಿಗೆ ಮಡುವು ಅವರ ಆಶಯ ಕೇಳಿ. ಮಗು ಮಗು ನೀ ನಗು, ಮೊಳಗಲಿ ನೈತಿಕತೆಯ ಕೂಗು. ಗುರು ಹಿರಿಯರಿಗೆ ತಲೆ ಬಾಗು, ಭಾರತೀಯ ನಾನೆಂದು ನೀವು. ಗುರು ಹಿರಿಯರಿಗೆ ತಲೆ ಬಾಗು, ಭಾರತೀಯ ನಾನೆಂದು ನೀವು.
ವಿಜ್ಞಾನಗಳಲ್ಲಿ ನೀ ಮಾಗು ಅಡಿಯಲಿ ನಾಟಕೀಯ ಜ್ಞಾನಗಳಲ್ಲಿ ನೀ ಮಾಗು ಅಡಿಯಲಿ ನಾಟಕೀಯ ಗಾಂಧೀಜಿಯ ತತ್ವಕ್ಕೆ ಮಾರು ಹೋಗು ಗಾಂಧೀಜಿಯ ತತ್ವಕ್ಕೆ ಮಾರು ಹೋಗು ಅಬ್ದುಲ್ ಕಲಾಮರ ಆದರ್ಶಕ್ಕೆ ಶರಣಾಗು ಅಬ್ದುಲ್ ಕಲಾಮರ ಆದರ್ಶಕ್ಕೆ ಶರಣಾಗು ಮಗು ನೀನಗು ಮೊಳಗಲಿ ನೈತಿಕತೆಯ ಕೂಗು ಮಗು ನೀನಗು ಮೊಳಗಲಿ ನೈತಿಕತೆಯ ಕೂಗು ಸಾಸ ಗ ಗ ಗ ಮಾಮ ಮಾಮ ಪಾಪ ಮಮ್ಮ ಗದಗಡಿ ಸಾಸ ಸಾಸ ಗ ಗ ಗ ಮಾಮ ಮಾಮ ಪಾಪ ಮಮ್ಮ ಗದಗಡಿ ಸಾಸ ನ್ಯಾಯ ನೀತಿ ತತ್ವದ ದಾಸನಾಗು ಸಾಧನೆಯ ಶಿಖರದೆಡೆಗೆ ನೀ ಸಾಗು ನ್ಯಾಯ ನೀತಿ ತತ್ವದ ದಾಸನಾಗು ಸಾಧನೆಯ ಶಿಖರದೆಡೆಗೆ ನೀ ಸಾಗು ಭಾರತಾಂಬೆಯ ಪರಮ ಭಕ್ತನಾಗು ಭಾರತಾಂಬೆಯ ಪರಮ ಭಕ್ತನಾಗು ಹರಡಲಿ ಎಲ್ಲೆಡೆ ಭಾರತಾಂಬೆಯ ಸೊಬಗು ಹರಡಲಿ ಎಲ್ಲೆಡೆ ಭಾರತಾಂಬೆಯ ಸೊಬಗು ಮಗು ನೀನಗು ಮೊಳಗಲಿ ನೈತಿಕತೆಯ ಕೂಗು ಮಗು ನೀನಗು ಮೊಳಗಲಿ ನೈತಿಕತೆಯ ಕೂಗು ಸ್ವಾತಂತ್ರ್ಯೋತ್ಸವ ಸಡಗರ ಸಂಭ್ರಮ ಕಾರ್ಯಕ್ರಮ ಕೇಳಿದ್ರಿ. ನಿರೂಪಣೆ ಎಂಎಸ್ ಅನುಪಮ. ಭಾಗವಹಿಸಿದ್ದವರು ಭಾರತೀಯ ವಿದ್ಯಾಭವನದ ಭವನ್ ಬೆಂಗಳೂರು ಪ್ರೆಸ್ ಶಾಲೆಯ ವಿದ್ಯಾರ್ಥಿಗಳು. ಹಾಡುಗಳ ರಚನೆ ಮತ್ತು ಸಂಗೀತ ಎಂ ಕಾಸಿಂ ಮಲ್ಲಿಗೆ ಮಡುವು. ವಾದ್ಯ ಸಹಕಾರ ನೀಡಿದವರು ತಬಲಾ ಶಂಕರ್, ಕೀಬೋರ್ಡ್ ಕಿರಣ್, ರಿದಮ್ ಪ್ಯಾಡ್ ವೆಂಕಟೇಶ್ ಸಾಗರ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶರಣಬಸವ ಚೋಳಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಬಾಂಧನಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.